ನೀರಿಲ್ಲ ಟಿವಿನ ನಿರಂತರ ವರದಿಯ ಬಳಿಕ ಸರ್ಕಾರ ಎಚ್ಚೆತ್ತಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ನೀರಿನ ಸಮಸ್ಯೆ ಕುರಿತು ಸಭೆ ನಡೆಸಿದರು. ಸಭೆಯಲ್ಲಿ ಟ್ಯಾಂಕರ್ ಮಾಫಿಯಾಗೆ ಬ್ರೇಕ್ ಹಾಕೋ ಬಗ್ಗೆ ಚರ್ಚೆ ನಡೆಸಲಾಯಿತು. ಅಲ್ಲದೆ ಟ್ಯಾಂಕರ್ ನೀರಿಗೆ ಬೆಲೆ ನಿಗದಿ ಮಾಡೋದಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಏನು ಮಾಫಿಯಾ ಇದೆ, ಕೆಲವರು 500ಕ್ಕೂ ಕೊಡ್ತಾ ಇದ್ದಾರೆ ಟ್ಯಾಂಕರು, ಕೆಲವರು 2000 3000 ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದೆಲ್ಲ ಕೂತ್ಕೊಂಡು ನಾನು ಅಸೋಸಿಯೇಷನ್ ಅವ್ರ ಹತ್ರ ಕರೆಸಿ ನಮಗೂ ಅವ್ರಿಗೂ ಲಾಸ್ ಆಗಬಾರ್ದು, ಯಾರಿಗೂ ಲಾಸ್ ಆಗೋದು ಬೇಡ, ಹಾಗಂತ ಎಕ್ಸ್ಪ್ಲಾಟೇಷನು ಮಾಡೋಕ್ಕಾಗಲ್ಲ. ಆ ರೀತಿ ನಾವು ಕಂಟ್ರೋಲ್ ಮಾಡಿ ಒಂದು ರೇಟನ್ನು ನಾನು ಫಿಕ್ಸ್ ಮಾಡ್ತೀನಿ. ಕಿಲೋಮೀಟರ್ ಮೇಲೆ ನಾವು ರೇಟನ್ನು ನಾವು ಫಿಕ್ಸ್ ಮಾಡಬೇಕಾಗ್ತದೆ. ಆ ಸೋರ್ಸು, ಕಿಲೋಮೀಟ್ರು, ತಂದಿದ್ದು, ಟ್ಯಾಂಕರು, ಆ ಏರಿಯಾ ಸಂಬಂಧಪಟ್ಟಂತೆ ಮಾಡಬೇಕಾಗ್ತದೆ. ಅದನ್ನು ಇವರೆಲ್ಲ ರಿಜಿಸ್ಟ್ರೇಷನ್ ಆದಮೇಲೆ ಅಸೋಸಿಯೇಷನ್ ಅವ್ರು ಕರೆಸಿ ಅವ್ರಿಗೆ ನಮಗೆ ಎಲ್ಲರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ನಾವು ಮಾಡ್ತೀವಿ. ಬೆಂಗಳೂರಿನ ಏನು ವಿಶೇಷವಾಗಿ 110 ವಿಲೇಜ್ಗೆ ಏನು ಈ ಕಾಂಟ್ರಾಕ್ಟರ್ಸ್ದು ನಾನೇನು ಹೇಳಿದ್ದೀನಿ ಮೇ ಎಂಡಿಗೆ ನಡೀತದೆ. ಅದಾದ ಮೇಲೆ ಕಾವೇರಿ ನೀರು ಎಲ್ಲರಿಗೂ ಕೂಡ ನೀರನ್ನು ನಾವು ಕೊಡ್ತೇವೆ.